SPC ಹೋಮಿಯೋ ಆಗ್ರೋಕೇರ್ ಅನ್ನು ತೆಂಗಿನ ಮರಕ್ಕೆ ಯಾವ ರೀತಿಯಲ್ಲಿ ಉಪಯೋಗಿಸೋದು ಅಂತ ನಮಗೆ ಈ ವಿಡಿಯೋ ಮುಖಾಂತರ ನೋಡಿಕೊಳ್ಳೋಣ. ಮೊದಲನೇದಾಗಿ ನಾವು 5 ಲೀಟರ್ ನೀರನ್ನು ತೆಗೆದುಕೊಳ್ಳಬೇಕು. ಹಾಗೆಯೇ ಬೇರೊಂದು ಲೋಟದಲ್ಲಿ 1 ಲೀಟರ್ ನೀರನ್ನು ತೆಗೆದುಕೊಳ್ಳಿ. 5 ಲೀಟರ್ ನೀರಿಗೆ 15 ಗ್ರಾಂ ಅಂದರೆ 750 ಗುಳಿಗೆಗಳನ್ನು, ಹಾಗೆಯೇ 1 ಲೀಟರ್ ನೀರಿಗೆ 2 ಗ್ರಾಂ ಅಂದರೆ 100 ಮದ್ದನ್ನು ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ನಮಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಿಮಗೆ ಈ ವಿಡಿಯೋದಲ್ಲಿ ನೋಡಬಹುದು, ನಾವು ಕೈಯನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟು ಸಹ ಇಲ್ಲ. ನಾವು ನೀರಿಗೆ ಚೆನ್ನಾಗಿ ಬೆರೆಸಿ ಆದ ಮೇಲೆ ಆ ಲೋಟವನ್ನು ತಗೊಂಡು ಮರದಿಂದ 1.5 ಅಡಿ ಬಿಟ್ಟು ಮಣ್ಣನ್ನು ಸಡಿಲಪಡಿಸಿಕೊಳ್ಳಬೇಕು. ಹಾಗೆ ಸಡಿಲಪಡಿಸಿದ ಮಣ್ಣಿಗೆ ಬೇರಿಗೆ ಸಿಗುವ ಹಾಗೆ ನೀರನ್ನು ಬಿಟ್ಟು ಬಿಡಿ. ಆಮೇಲೆ 1 ಲೀಟರನ್ನು ತಗೊಂಡಿರುವ ಲೋಟದಿಂದ 1/3 ರೇಷಿಯೋ, ಹಾಗಂದರೆ 333 ml ಥರ 3 ಪ್ಲಾಸ್ಟಿಕ್ ಕವರಿಗೆ ಹಾಕಿಕೊಳ್ಳಿ. ಅದರಿಂದ 1 ಪ್ಲಾಸ್ಟಿಕ್ ಕವರನ್ನು ತಗೊಂಡು ಮರದಿಂದ 1.5 ಅಡಿ ಬಿಟ್ಟು 6 ರಿಂದ 8 ಇಂಚಿಗೆ ಅಡಿಯಲ್ಲಿ ಒಂದು ಗುಂಡಿಯನ್ನು ತಗೊಳ್ಳಿ. ಆ ಗುಂಡಿ ತೆಗೆಯುವಾಗ ನಮಗೆ ಪೆನ್ಸಿಲ್ ದಪ್ಪದ ಒಂದು ಬೇರು ಕಾಣಬಹುದು. ಬ್ರೌನ್ ಕಲರ್ ಆಗಿರುತ್ತೆ ಆ ಬೇರು. ಆ ಬೇರನ್ನು 45 ಡಿಗ್ರಿಗೆ ಕ್ರಾಸ್ ಕಟ್ ಮಾಡಿ ಈ ನೀರಿನಲ್ಲಿ ಪೂರ್ತಿಯಾಗಿ ಮುಳುಗೋ ಥರ ಹಾಕಿ. ನೀವಿಲ್ಲಿ ನೋಡ್ಬೋದು, ವಿಡಿಯೋಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಬೇರು ನೀರನ್ನು ಹೀರಿಕೊಳ್ಳುವ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಹಾಕಿ ಪೂರ್ತಿಯಾಗಿ ಅಡಿಯಲ್ಲಿ ಹಾಕಿ ಕಟ್ಕೊಳ್ಳಿ. ನೀರು ಎಲ್ಲಿಗೆ ಚೆಲ್ಲಿ ಹೋಗದಂತೆ ಕಟ್ಟಿಬಿಟ್ಟು ಮೊದಲನೇದ ಹಾಗೆ ಆ ಗುಂಡಿಯನ್ನು ಚೆನ್ನಾಗಿ ಮುಚ್ಚಿಬಿಡಿ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾಗಿ ಚೆನ್ನಾಗಿ ಅದನ್ನು ಮೊದಲನೇ ಥರನೇ ಗುಂಡಿಯೆಲ್ಲ ಸರಿಪಡಿಸಿಕೊಳ್ಳಿ. ಆಮೇಲೆ ಉಳಿದು ಬಂದಿರುವ 333 ml ಥರ 2 ಪ್ಲಾಸ್ಟಿಕ್ ಕವರ್ ಇದೆಯಲ್ಲ, ಅದನ್ನು ಬೇರೆ 2 ತೆಂಗಿನ ಮರಕ್ಕೆ ಇದೇ ರೀತಿಯಲ್ಲಿ ಕಟ್ಬಿಡಿ. 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿರುವ ಹೋಮಿಯೋ ಆಗ್ರೋಕೇರನ್ನು ನಮಗೆ 3 ಮರಕ್ಕೆ ಉಪಯೋಗಿಸಬಹುದು. ಇದನ್ನು ವರ್ಷದಲ್ಲಿ 3 ಸತಿ ಮಾಡಿಕೊಳ್ಳಿ. ಹಾಗಂದರೆ 4 ತಿಂಗಳಿಗೊಂದು ಸಲ, 8 ತಿಂಗಳಿಗೊಂದು ಸಲ, 12 ತಿಂಗಳದ್ದು ಇನ್ನೊಂದು ಸಲ, ಹಾಗೆ ವರ್ಷದಲ್ಲಿ 3 ಸಲ ಉಪಯೋಗಿಸಿ. ಇದರಿಂದಾಗಿ ಗಿಡಗಳ ಬೇರುಗಳಿಗೆ ಬಲವನ್ನು ನೀಡುವುದರಿಂದ ನಿಮಗೆ ಹೆಚ್ಚು ಇಳುವರಿ ತರಲು ಸಹಾಯ ಮಾಡುತ್ತೆ. ನಿಮಗೆ ಈಗ SPC ಉಪಯೋಗಿಸೋದು ಯಾವ ರೀತಿ ಅಂತ ತಿಳಿದಿದೆ ಅಂತ ಅನ್ಸ್ಕೊಳ್ತೀನಿ.